ಹಾಯ್ ಹಲೋ ನಮಸ್ತೆ ಎಮ್ ಕೆ ವ್ಲಾಗ್ಸ್ಗೆ ಸುಸ್ವಾಗತ. ಇವತ್ತಿನ ತಮ್ನೇಲ್ ನೋಡಿದ್ರೆ ಟಾಪಿಕ್ ಏನು ಅಂತ ಗೊತ್ತಾಗಿರುತ್ತೆ ನಿಮಗೆ. ಹೌದು, ಅದು ಬಂದು ಪಾಪುನ ಫಸ್ಟ್ ವ್ಯಾಕ್ಸಿನೇಷನ್ ವ್ಲಾಗ್ ಆಗಿರುತ್ತೆ. ನಾನು ಗೌರ್ಮೆಂಟ್ನ ಆಪ್ಟ್ ಮಾಡಿದ್ರಿಂದ ನನ್ನ ತಾಯಿ ಕಾರ್ಡ್ನ ಎತ್ಕೊಂಡೋಗಿದ್ದೆ ಆ್ಯಂಡ್ BBMP ಆಫೀಸಲ್ಲಿ ಹಾಕಿಸ್ಕೋಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಸೊ ನಾನು ಅಮ್ಮ ಪಾಪು 3 ಜನನೂ ನಡ್ಕೊಂಡೆ, ಮನೆ ಹತ್ರನೇ ಇರೋದ್ರಿಂದ ನಾನು ಅಮ್ಮ ಪಾಪು 3 ಜನನೂ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳೋಣ ಅಂತ BBMP ಆಫೀಸ್ಗೆ ನಡ್ಕೊಂಡು ಹೋದ್ವಿ. ವಿತಿನ್ 10 ಮಿನಿಟ್ಸ್ ನಾವು ಅಲ್ಲಿ BBMP ಆಫೀಸ್ನ ನಾವು ರೀಚ್ ಆದ್ವಿ. ನಾವು ರೀಚ್ ಆದ ತಕ್ಷಣ ಅಲ್ಲಿ ಸುಮಾರು ಜನ ಪೇರೆಂಟ್ಸು ಬಂದು ಹಾಕಿಸ್ಕೊತಾ ಇದ್ರು. ಆ್ಯಂಡ್ ಗೌರ್ಮೆಂಟ್ ಕಡೆಯಿಂದ ವ್ಯಾಕ್ಸಿನೇಷನ್ ಹಾಕಿಸ್ಕೋಬೇಕಂದ್ರೆ ಮಂಡೇ ಮತ್ತು ಟ್ಯೂಸ್ಡೇ ಮತ್ತು ಥರ್ಸ್ಡೇ 2 ದಿನ ಮಾತ್ರ ಅದು ಅವೈಲಬಿಲಿಟಿ ಇರೋದ್ರಿಂದ ಸುಮಾರು ಜನ ಪೇರೆಂಟ್ಸು ಬಂದಿದ್ದರು. ಆ್ಯಂಡ್ ಅಲ್ಲಿ ಆಶಾ ಕಾರ್ಯಕರ್ತರೆಲ್ಲ ಎಂಟ್ರಿ ಮಾಡ್ತಾಯಿದ್ರು. ನಾನು ಕೂಡ ಎಂಟ್ರಿ ಮಾಡಿಸ್ಕೊಂಡೆ. ನನಗೆ ತುಂಬಾ ಭಯ ಇತ್ತು, ಬಟ್ ಏನೂ ಮಾಡೋಕ್ಕಾಗಲ್ಲ, ಹಾಕಿಸ್ಕೊಂಡ್ವಿ. ಆ್ಯಂಡ್ ಆಶಾ ಕಾರ್ಯಕರ್ತೆಯರು ನನ್ನ ತಾಯಿ ಕಾರ್ಡ್ ರಿಜಿಸ್ಟರ್ ಆಗಿದ್ದ ನಂಬರ್ಗೆ ನನ್ನ ಮಗಳಿಗೆ ವ್ಯಾಕ್ಸಿನೇಷನ್ ಆದ ತಕ್ಷಣ ನನಗೆ ಒಂದು ಮೆಸೇಜ್ ಬಂತು. ಆ ಮೆಸೇಜ್ನು ಕೂಡ ನಾನು ಅಟ್ಯಾಚ್ ಮಾಡಿದೆ, ನೋಡ್ಬೋದು. ಆ್ಯಂಡ್ ತಾಯಿ ಕಾರ್ಡಲ್ಲಿ ಮುಖ್ಯವಾಗಿ ಎಂಟ್ರಿ ಮಾಡಿಸ್ಕೊಬೇಕು. ಅದರಿಂದ ನಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಮಂತು ಯಾವಾಗ ಹೋಗಬೇಕು, ಯಾವಾಗ ನೆಕ್ಸ್ಟ್ ವ್ಯಾಕ್ಸಿನೇಷನ್ ಮಕ್ಕಳಿಗಿರುತ್ತೆ ಅಂತ. ಇದು ವ್ಯಾಕ್ಸಿನೇಷನ್ ಅನ್ನೋದು ಮಕ್ಕಳ ಜೀವನದಲ್ಲಿ ಒಂದು ನಿರ್ಣಾಯಕ ಘಟ್ಟ. ಸೊ ಎಲ್ಲರೂ ವ್ಯಾಕ್ಸಿನೇಷನ್ನ ಹಾಕಿಸ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.